ಶಾಸಕ ತಮ್ಮಯ್ಯ ಸಿಟಿ ರವಿ ನಡುವೆ ಕ್ರೆಡಿಟ್ ವಾರ್. 5,800 ಕೋಟಿ ಅನುದಾನ ತಂದಿದ್ದೇ ನಾನು ಅಂತ ಇಬ್ಬರಲ್ಲೂ ವಾದ. ಶಾಸಕ ತಮ್ಮಯ್ಯ ಸಿಟಿ ರವಿ ನಡುವಣ ಇರುವಂತಹ ಫೈಟ್ ಇದು. ವೈದ್ಯಕೀಯ ಕಾಲೇಜು ಅನುದಾನ ವಿಚಾರಕ್ಕೆ ವಾಗ್ವಾದ. ಇಬ್ಬರು ನಾಯಕರ ಬೆಂಬಲಿಗರ ನಡುವೆ ಗಲಾಟೆ ಏರ್ಪಟ್ಟಿರೋದು ಈ ವಿಚಾರಕ್ಕೆ. ಅನುದಾನ ತಂದಿದ್ದು ನಾನು ಅಂತ. ಕ್ರೆಡಿಟ್ ಇಂಪಾರ್ಟೆಂಟ್ ಅಲ್ವಾ ನೆಕ್ಸ್ಟ್ ಎಲೆಕ್ಷನ್ಗೆ ಅಥವಾ ಅವರ ವರ್ಚಸ್ಸಿಗೆ? ಹಾಗಾಗಿ ಇದು ಬೇರೇನೂ ಅಲ್ಲ, ಕ್ರೆಡಿಟ್ ವಾರ್ಗೋಸ್ಕರ ಈ ಗುದ್ದಾಟ ನಡೀತಾ ಇರೋದು. ನೋಡಿ, ಪೊಲೀಸರಿದ್ದಾರೆ, ಒಬ್ಬರ ಮೇಲೆ ಒಬ್ಬರು ಹೆಂಗೆ ನೂಕಾಟ, ತಳ್ಳಾಟ, ಹೊಡೆದಾಟ, ಹೊಡಿ ಬಡಿ ಅನ್ನೋದಕ್ಕೆ ಮುಂದಾಗಿದ್ದಾರೆ ಅಂತ ಪೊಲೀಸರ ಭಯ ಇದೆಯಾ? ನಿಜವಾಗ್ಲೂ ಯಾರು ಈ ಹೈಲೈಟಾಗಿ ಕಾಣಿಸ್ಕೊಳ್ತಾರೋ ಅವ್ರ ಮೇಲೆಲ್ಲ ಸರಿಯಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತರಾಟಕ್ಕೆ ತೆಗೆದುಕೊಂಡ್ರೆ ಗೊತ್ತಾಗತ್ತೆ ಇವ್ರಿಗೆಲ್ಲ. ಸಿಟಿ ರವಿ ಕಾಮಗಾರಿ ವೀಕ್ಷಣೆ ವೇಳೆ ಸಿಟಿ ರವಿಗೆ ಘೇರಾವ್ ಹಾಕಿದ್ರು. ಯಾಕಂತ ಹೇಳಿದ್ರೆ ಈ ಅನುದಾನ ಬಿಡುಗಡೆ ಮಾಡಿಸಿರೋದು ವೈದ್ಯಕೀಯ ಕಾಲೇಜಿನ ಅನುದಾನ ಎಲ್ಲವೂ ತಮ್ಮಯ್ಯ ಅವ್ರದ್ದು ಅಂತ ಒಂದಷ್ಟು ಜನ, ಇಲ್ಲ ಸಿಟಿ ರವಿ ಅವರಿದ್ದಾಗ ಅವರ ಒಂದು ಅನುದಾನ ವಿಚಾರ ಅಂತ ಮತ್ತೊಂದಷ್ಟು ಜನ. ಇಲ್ಲಿ ಕ್ರೆಡಿಟ್ ವಾರ್ಗೋಸ್ಕರ ಈ ಪಾರ್ಟಿ ಗಲಾಟೆ ನಡೀತಾ ಇರೋದು. ಶಾಸಕ ತಮ್ಮಯ್ಯ ಸಿಟಿ ರವಿ ನಡುವೆ ಕ್ರೆಡಿಟ್ ವಾರ್. 5,800 ಕೋಟಿ ಅನುದಾನ ತಂದಿದ್ದು ಈ ಕಡೆ ನಾನು ಅಂತ ತಮ್ಮಯ್ಯ, ಇನ್ನೊಂದು ಕಡೆ ಇಲ್ಲ ತಂದಿದ್ದು ಸಿಟಿ ರವಿ ಅಂತ ಅವ್ರ ಕಾರ್ಯಕರ್ತರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಗಲಾಟೆ ಘೇರ ಈಗ ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ನೋಡಿ, ಅಲ್ಲಿ ಸಿಟಿ ರವಿ ಒಂದಷ್ಟು ಜನ ಇಮಿಡಿಯೇಟಾಗಿ ಕರ್ಕೊಂಡು ಕೂತು ಪ್ರತಿಭಟನೆಗೆ ಮುಂದಾಗ್ಬಿಟ್ಟಿದ್ದಾರೆ. ಏನಿದು ಪುಂಡಾಟಿಕೆ, ಹಲ್ಲೆಗೆ ಯತ್ನ ಮಾಡಿದ್ದಾರೆ ಅಂಥೇಳಿ. ಇದ್ರ ಮೂಲ ಏನು ಅಂತ ನೋಡೋಕೆ ಹೋದ್ರೆ ಒಂದು ವೀಕ್ಷಣೆಗೆ ಹೋಗಿರ್ತಾರೆ ಸಿಟಿ ರವಿ, ಅಲ್ಲಿ ಶುರುವಾದಂಥದ್ದು. ತಮ್ಮಯ್ಯ ಅವ್ರು ಮಾಡಿಸ್ತಾ ಇರುವಂಥ ಅನುದಾನದ ಕೆಲಸಗಳಿಗೆ ನೀವು ಯಾಕೆ ಬಂದ್ರಿ ಅಂತ ಒಂದಷ್ಟು ಜನ ಪ್ರಶ್ನೆ. ಇಲ್ಲ ತಂದಿದ್ದೇ ನಾನು ಅಂತ ಸಿಟಿ ರವಿ. ಹಾಗಾಗಿ ಈ ಕ್ರೆಡಿಟ್ ಇದೆಯಲ್ಲ, ಈ ಕ್ರೆಡಿಟ್ ವಾರ್ ಈ ಮಟ್ಟಕ್ಕೆ ಹೋಗಿರೋದು. 5,800 ಕೋಟಿ ಅನುದಾನ ತಂದಿದ್ದೆ ನಾನು ಅಂತ ವಾದ. ಶಾಸಕ ತಮ್ಮಯ್ಯ ಸಿಟಿ ರವಿ ನಡುವಣ ನಡೀತಾ ಇರುವಂತಹ ಫೈಟ್ ಮತ್ತೊಂದು ಸ್ವರೂಪವನ್ನ ಪಡೆದುಕೊಂಡಿದೆ. ನೋಡಿ, ಸಿಟಿ ರವಿಗೆ ಘೇರಾವ್ ಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತರು, ತಮ್ಮಯ್ಯ ತಂದಿರೋದು ಅಂತ ಹೇಳಿ. ಕಾಮಗಾರಿ ವೀಕ್ಷಣೆ ವೇಳೆ ಕಾಂಗ್ರೆಸ್ ಬಿಜೆಪಿಯ ಹೈ ಡ್ರಾಮಾ. ಕಾಮಗಾರಿ ವೀಕ್ಷಣೆ ವೇಳೆ ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಘೋಷಣೆ. ಯಾರಿಗೆ? ಸಿಟಿ ರವಿಗೆ. ಕಾಮಗಾರಿ ವೀಕ್ಷಿಸಿ ವಾಪಸ್ ಬರ್ತಾ ಇದ್ರು ಸಿಟಿ ರವಿ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ್ರು, ಘೇರಾವ್ ಹಾಕಿದ್ರು. ಚಿಕ್ಕಮಗಳೂರು ನಗರದ ರಾಂಪುರ ಗ್ರಾಮದಲ್ಲಿ ಗಲಾಟೆ. ಆದರೆ ಗಲಾಟೆ ಬರೀ ಘೇರಾವ್ ಹಾಕಿ ಗೋ ಬ್ಯಾಕ್ ಚಳುವಳಿ ಮಾಡಿದ ಮಾತ್ರ ಅಲ್ಲ, ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ಯಲ್ಲ, ಅದು ಆಶ್ಚರ್ಯ. ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ವಾಗ್ವಾದ, ತಳ್ಳಾಟ, ನೂಕಾಟ. ಪೊಲೀಸರಿದ್ರು ಡೋಂಟ್ ಕೇರ್. ಎಂಎಲ್ಸಿ ಸಿಟಿ ರವಿ ಸಮ್ಮುಖದಲ್ಲೇ ಕಾರ್ಯಕರ್ತರು ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಜನಪ್ರತಿನಿಧಿಗಳೇನು ಮಾಡಬೇಕು? ಆಯಿತು, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಮುಂದಿನ ದಿನಗಳಲ್ಲಿ ಯಾರು ತಂದಿದ್ದು, ಏನಿದೆ ಎಲ್ಲ ಡೀಟೇಲ್ಸ್ ಇರುತ್ತಲ್ವ, ಯಾರ ಕಾಲಾವಧಿಯಲ್ಲಿ ಯಾರು ಅನುದಾನ ಕೊಡಿಸಿದ್ದು ಅಂತ ಅದನ್ನು ತೋರಿಸ್ಬೋದು. ಕಾರ್ಯಕರ್ತರ ಗಲಾಟೆನ ಫಸ್ಟ್ ನಿಲ್ಲಿಸ್ಬೇಕು ಜನಪ್ರತಿನಿಧಿಗಳಾದವರು. ಅದ್ರ ಬದಲು ಇನ್ನೊಂದಷ್ಟು ಜನ ಕೂರಿಸ್ಕೊಂಡು ಈ ರೀತಿಯಾಗಿ ಮತ್ತೆ ಈ ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸೋದಕ್ಕೆ ತಿಳಿ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಒಂದು ಕಡೆ ಪ್ರತಿಭಟನೆಯ ಕಾವು ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಚಿಕ್ಕಮಗಳೂರು ಪ್ರತಿನಿಧಿ ಗೋಪಿ. ಒಂದು ಕಡೆ ಘೇರಾವ್ ಹಾಕುವಂತ ಪ್ರಯತ್ನ ನಡೀಲಿ ಆಯಿತು, ಅವರವರ ಅನುದಾನದ ಕ್ರೆಡಿಟ್ ವಾರ್ಗಳು ಇರುತ್ತೆ ಎರಡೂ ಪಕ್ಷದ ಕಾರ್ಯಕರ್ತರಿಗೆ. ಆದರೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ ಯಾಕೆ ಗೋಪಿ? ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಅಮೃತ, ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎರಡೂ ಪಕ್ಷದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇದೇ ರಾಂಪುರ ರಸ್ತೆಯಲ್ಲಿ ಜಮಾಯಿಸಿದಂಥದ್ದು. ಆದ್ರೆ ಮತ್ತೊಂದು ಸರಿ ಏನು ಆಗಿದೆ, ಪೊಲೀಸ್ನವರು ಇಬ್ರನ್ನು ಕೂಡ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಕೂಡ ಇಬ್ರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಮಾಧಾನಕ್ಕೆ ಅವರು ಎರಡೂ ಪಕ್ಷದ ಕಾರ್ಯಕರ್ತರು ಸಮಾಧಾನ ಪಡ್ತಾ ಇಲ್ಲ. ಹಾಗಾಗಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿರುವಂತದ್ದು. ಮತ್ತೆ ಕಾಂಗ್ರೆಸ್ ಮತ್ತು ಏನು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆನೇ ನಡೆಯುತ್ತೆ, ವಿಪರೀತಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಸಿಟಿ ರವಿ ಮತ್ತೆ ಎದುರಾಗಿ ಬಂದಿದಂಥದ್ದು. ಆದ್ರೆ ಈ ಕಡೆಯಿಂದ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಕೂಡ ನಮ್ಮ ಮೇಲೆ ಹಲ್ಲೆ ನಡೆದಿದೆ, ನಮ್ಮ ಕಾರ್ಯಕರ್ತರ ಮೇಲೆ ಅಂತೇಳಿ ಅವರು ಕೂಡ ಬಂದಿರುವಂತದ್ದು. ಹಾಗಾಗಿ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತದ್ದು. ಆದ್ರೆ ಪೊಲೀಸರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪೊಲೀಸರು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ಕೂಡ ತಡೆಯೋದಕ್ಕೆ, ಅಂದ್ರೆ ಸಿಟಿ ರವಿ ಮೇಲೆ ಒಂದು ಹಂತದಲ್ಲಿ ಹಲ್ಲೆಗೆ ಅಂದ್ರೆ ಮುಂದಾದ್ರು ಅಂತಾನೆ ಹೇಳ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನ ರಕ್ಷಿಸೋದಕ್ಕೆ ಅವರ ಕಾರ್ಯಕರ್ತರಾಗಿರ್ಬೋದು ಮತ್ತು
ಏನು ಪೊಲೀಸರಾಗಿರ್ಬೋದು ಭಾರಿ ಹರಸಾಹಸ ಪಟ್ಟರು. ಅದ್ರ ನಡುವೆ ಸಿ ಟಿ ರವಿ ಅವ್ರನ್ನ ಸೈಡ್ಗೆ ಕರೆದುಕೊಂಡು ಹೋದ್ರು. ಈ ವೇಳೆ ಸಿ ಟಿ ರವಿ ಇದು ಕಾಂಗ್ರೆಸ್ನ ಗೂಂಡಾಗಿರಿ ಅಂತೇಳಿ ಅದೇ ಸ್ಥಳದಲ್ಲಿ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈಗ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಾ ಇದೆ ಹೊರತು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಓಕೆ ಥ್ಯಾಂಕ್ ಯು ಗೋಪಿ ತಮ್ಮ ಮಾಹಿತಿಗಾಗಿ.